ನಮಸ್ಕಾರ ಸ್ನೇಹಿತರೆ, ನನ್ನ ಹಿಂದಿನ ಪ್ರತಾಪಗಢದ ಕೋಟೆಯ ಒಂದು ವಿಡಿಯೋ ನೋಡಿದಿರಿ ಅಂತ ಅನ್ಕೋತೀನಿ. ಇವಾಗ ನಾನು 16ನೇ ಶತಮಾನದಲ್ಲಿ ರಾಜ ಚಂದ್ರ ರಾವ್ ಮೌರ್ಯ ನಿರ್ಮಿಸಿದ ಮಹಾಬಳೇಶ್ವರ ದೇವಸ್ಥಾನ ನೋಡಕ್ಕೆ ಬಂದೀನಿ. ಇಲ್ಲೇ 5 ನದಿಗಳ ಸಂಗಮವಾದಂಥ ಪಂಚಗಂಗಾ ದೇವಸ್ಥಾನ ಇದೆ ಮತ್ತು ನಮ್ಮ ಕೃಷ್ಣಾ ನದಿಯ ಉಗಮ ಸ್ಥಾನವಾದಂಥ ಕೃಷ್ಣಾಯಿ ದೇವಸ್ಥಾನ ಕೂಡ ಇದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮಾತಾಡ್ತಾಡ ಈ 3 ದೇವಸ್ಥಾನಗಳ ದರ್ಶನ ಮಾಡಿಕೊಂಡು ಬರೋಣ. ಸ್ನೇಹಿತರೆ, ಇದು ಮಹಾಬಳೇಶ್ವರ ದೇವಸ್ಥಾನ. ಇದು ಶಿವನಿಗೆ ಸಮರ್ಪಿತವಾಗಿದೆ. ರುದ್ರಾಕ್ಷದ ರೂಪದಲ್ಲಿ ಲಿಂಗವನ್ನು ಹೊಂದಿರುವ ವಿಶ್ವದ ಏಕೈಕ ಶಿವ ದೇವಾಲಯ ಇದಾಗಿದೆ. ಈ ದೇವಾಲಯದ ಧಾರ್ಮಿಕ ಪ್ರಾಮುಖ್ಯತೆಯು 12 ಜ್ಯೋತಿರ್ಲಿಂಗಗಳಿಗಿಂತ, ಅಂದರೆ ನಮ್ಮ ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳಿಗಿಂತ ಹೆಚ್ಚು ಅಂತೇಳಿ ನಂಬಲಾಗಿದೆ. ಇದು ಶಿವನ ಅನೇಕ ವಸ್ತುಗಳನ್ನು ಕೂಡ ಹೊಂದಿದೆ ಮತ್ತು ಶಿವನು ಪ್ರತಿ ರಾತ್ರಿ ಇಲ್ಲಿಗೆ ಬರುತ್ತಾನೆ ಅಂತೇಳಿ ನಂಬಲಾಗಿದೆ. ಈ ದೇವಸ್ಥಾನ ಬೆಳಿಗ್ಗೆ 5ರಿಂದ ಮಧ್ಯಾಹ್ನ 12ರವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 9ರವರೆಗೆ ತೆರೆದಿರುತ್ತದೆ. ಸ್ನೇಹಿತರೆ, ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ದಂಗೆನೆ ಇಲ್ಲಿ ಒಂದು ಅಂಗಡಿ ಇದೆ. ಇದರ ಒಳಗಡೆ ಹಿತ್ತಾಳೆ, ತಾಮ್ರ ಮತ್ತು ಕಂಚಿನ ವಸ್ತುಗಳು ಮತ್ತು ಮೂರ್ತಿಗಳಿವೆ. ನಿಮಗೆ ಬೇಕಿದ್ರೆ ಇಲ್ಲಿ ಪರ್ಚೇಸ್ ಕೂಡ ಮಾಡಬಹುದು. ಸ್ನೇಹಿತರೆ, ಇವಾಗ ನಾವು 5 ನದಿಗಳ ಸಂಗಮವಾದಂಥ ಪಂಚಗಂಗಾ ದೇವಸ್ಥಾನಕ್ಕೆ ಹೋಗೋಣ. ಈ ಮಹಾಬಳೇಶ್ವರ ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ನಮ್ಮ ಬಲಗಡೆ ಭಾಗಕ್ಕೆ ಹೋದರೆ ಸುಮಾರು 100ರಿಂದ 150 ಮೀಟರ್ ಅಂತರದಲ್ಲಿ ಈ ಪಂಚಗಂಗಾ ದೇವಸ್ಥಾನ ಇದೆ. ಸ್ನೇಹಿತರೆ, ನಾನು ಆವಾಗಲೇ ಹೇಳಿದಾಗೆ ಪಂಚಗಂಗಾ ನದಿಯು 5 ನದಿಗಳ ಉಗಮ ಸ್ಥಾನದ ಸಂಗಮವಾಗಿದೆ. ಇದು ನದಿಗಳು ಇಲ್ಲೇ ಹುಟ್ಟಿ ಒಂದಾಗಿ ಈ ಗೋವಿನ ಬಾಯಿಯ ಮೂಲಕ, ಅಂದರೆ ಈ ಹಸು ಏನಿದೆಯಲ್ಲ ಆಕಳ ಬಾಯಿ ಮೂಲಕ ಹರಿದು ಬರುತ್ತದೆ. ಈ ನೀರು ತುಂಬ ಪವಿತ್ರವಾದದ್ದು ಮತ್ತು ಇಲ್ಲಿ ಬರುವ ಜನ ಆ ನೀರನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಧಾರ್ಮಿಕ ಕಾರ್ಯಗಳಲ್ಲಿ ಕೂಡ ಬಳಸ್ತಾರೆ. ಇಲ್ಲಿ ನೀರು ಕುಡಿದು ತಮ್ಮ ತಲೆ ಮೇಲೆ ಕೂಡ ಹಾಕಿಕೊಳ್ತಾರೆ, ಅಂದರೆ ಒಂದು ಅಷ್ಟೊಂದು ಪವಿತ್ರ ಅಂತೇಳಿ. ಹಾಗಾದರೆ ಸ್ನೇಹಿತರೆ, ಆ 5 ನದಿಗಳು ಯಾವುವು ಅಂತ ಅಂದರೆ, ಮೊದಲನೇದು ಗಾಯತ್ರಿ, ಸಾವಿತ್ರಿ, ಕೊಯ್ನಾ, ವೆನ್ನಾ ಮತ್ತು ಕೃಷ್ಣ.
ದೇವಸ್ಥಾನ ಮೊದಲಿಗೆ 13ನೇ ಶತಮಾನದಲ್ಲಿ ಯಾದವರ ರಾಜರಿಂದ ನಿರ್ಮಿಸಲ್ಪಟ್ಟಿತಂತೆ. ಆ ನಂತರ 16ರಿಂದ 17ನೇ ಶತಮಾನಗಳಲ್ಲಿ ಈ ಕಟ್ಟಡಕ್ಕೆ ಅನೇಕ ಸುಧಾರಣೆಗಳನ್ನು ಮಾಡಲಾಯಿತು ಅನ್ನೋದು. ಸ್ನೇಹಿತರೆ, ಇವಾಗ ಇನ್ನೊಂದು ಅದ್ಭುತವಾದ ದೇವಸ್ಥಾನ ನೋಡಕ್ಕೆ ಹೋಗೋಣ. ಅದು ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿಯ ಉಗಮ ಸ್ಥಾನ, ಅದುವೇ ಕೃಷ್ಣಾಯಿ ದೇವಸ್ಥಾನ. ಇದು ಮಹಾಬಳೇಶ್ವರ ದೇವಸ್ಥಾನದಿಂದ ಎಡಗಡೆ ಹೋದರೆ ಇಲ್ಲಿ ಪಾರ್ಕಿಂಗ್ ಜಾಗವಿದೆಯಲ್ಲ, ಇಲ್ಲಿಂದ ಕೇವಲ 200 ಮೀಟರ್ ಅಂತರದಲ್ಲಿದೆ. ಮತ್ತಿದು ಎಷ್ಟೋ ಜನರಿಗೆ ಈ ದೇವಸ್ಥಾನ ಇಲ್ಲಿರೋದೇ ಗೊತ್ತಿಲ್ಲ. ಸ್ನೇಹಿತರೆ, ಆ ದೇವಸ್ಥಾನ ನೋಡಿಕೊಂಡು ಬರೋಣ ಬನ್ನಿ. ಐದು 1000 ವರ್ಷಗಳಷ್ಟು ಹಳೆಯದು ಅಂತ ಹೇಳಲಾಗುತ್ತಿರುವ ಈ ದೇವಸ್ಥಾನ ಕಾಡಿನ ತುದಿಯಲ್ಲಿ ಮತ್ತು ಈ ದಟ್ಟವಾದ ಕಾಡಿನ ರಮಣೀಯ ದೃಶ್ಯಗಳ ಮಧ್ಯೆ ನಮ್ಮ ಅಂದರೆ ಉತ್ತರ ಕರ್ನಾಟಕದ ಜೀವನಾಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಒಳಗಡೆ ಒಂದು ಶಿವಲಿಂಗವಿದೆ ಸ್ನೇಹಿತರೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಈ 4 ರಾಜ್ಯಗಳಿಗೆ ನೀರನ್ನು ಒದಗಿಸಿ ನಂತರ ಸಮುದ್ರವನ್ನು ಸೇರುವ ಮೂಲಕ ಭಾರತದ 3ನೇ ಅತಿ ಉದ್ದದ ನದಿ ಅಂತ ಹೇಳಿ ಹೆಸರು ಮಾಡಿದೆ. ಗಂಗಾ ಮತ್ತು ಗೋದಾವರಿ 2 ನದಿಗಳು ಕೃಷ್ಣಾ ನದಿಗಿಂತ ಉದ್ದವಾಗಿ ಹರಿಯುತ್ತವೆ. ಸ್ನೇಹಿತರೆ, ಇದಿಷ್ಟು ಮಹಾಬಳೇಶ್ವರ ದೇವಸ್ಥಾನಗಳ ಒಂದು ಸಂಕ್ಷಿಪ್ತ ಮಾಹಿತಿ. ಈ ಒಂದು ವಿಡಿಯೋ ತಮಗೂ ಕೂಡ ಒಂದು ತೃಪ್ತಿಯನ್ನು ತಂದಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವಾಗ ನಾನು ಇಲ್ಲಿಂದ ಅಂದರೆ ಮಹಾಬಳೇಶ್ವರದಿಂದ ಪೂನಾಕ್ಕೆ ಹೋಗ್ತೀನಿ. ಪೂನಾದ ಹೊಸ ವಿಡಿಯೋಗಳ ಜೊತೆಗೆ ಮತ್ತೆ ತಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್.